బెంగళూరు కంజెషన్ పెరిగిపోయింది, అక్కడ ట్రాఫిక్ జామ్స్ అవుతున్నాయి, పాట్ హోల్స్ ఎక్కువైపోయి గార్బేజ్ ఫిల్డ్ కర్ణాటకగా మారింది. సో ఎక్కడైతే ఆపర్చునిటీస్ తగ్గిపోతాయి, ఎక్కడైతే విజన్ తగ్గిపోతుందో అక్కడ కంపెనీస్ అన్ని బయటకు వస్తాయి. వీటిని ಲೋಕೇಶ್ ಬಗ್ಗೆ ಮಾತಾಡಬೇಕು ಸರ್. ನೀವು ತಗೊಂಡೋಗಿರೋದು ಆಫ್ಟರ್ ಆಲ್ ಒಂದು ಡೇಟಾ ಸೆಂಟರ್ನ ಮಾತ್ರ, ಗೂಗಲ್ನ ಒಂದು 10% ಪಾರ್ಟ್ನ ಮಾತ್ರ ವೈಸಾಗ್ ಶಿಫ್ಟ್ ಮಾಡ್ತಿದ್ದೀರಾ. ಬಿಟ್ರೆ ಗೂಗಲ್ ಹೆಡ್ ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲೇ ಸರ್. ಇದು ನೀವು ಫುಲ್ ಲೈಕ್ ನೆನ್ಪಿಟ್ಕೋಬೇಕಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ಬರ್ಕೊಳ್ಳಿ, ಅರ್ಥ ಆಯ್ತಾ? ಒಂದು ಪಾರ್ಟ್ನ ತಗೊಂಡು ಹೋಗ್ತಿದ್ದೀರಾ. ಅದು ಏನಕ್ಕೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಥ್ರೂ ಯಾವುದೇ ತರ ಸಿ ರೂಟ್ ಇಲ್ಲ ನೆಟ್ವರ್ಕ್ ಕನೆಕ್ಷನ್ಗೋಸ್ಕರ. ವೈಜಾಗ್ ಆದ್ರೆ ಪಕ್ಕದಲ್ಲಿ ಸಿ ಕನೆಕ್ಷನ್ ಇದೆ ಅಂತ ಒಂದೇ ಒಂದು ರೀಸನ್ ಇಂದ ಗೂಗಲ್ ಅವರು ಅವರ ಡೇಟಾ ಸೆಂಟರ್ನ ವೈಜಾಗ್ ಶಿಫ್ಟ್ ಮಾಡಿದ್ರು. ಬಿಟ್ರೆ ಬ್ಯಾಂಗ್ಳೂರಲ್ಲಿ ಇನ್ಫ್ರಾ ಇಲ್ಲ, ಇಲ್ಲಾಂದ್ರೆ ಟ್ರಾಫಿಕ್ ಇದೆ, ಈ ಚೂತಿಯ ನನ್ನ ಮಗ ಮಾತಾಡ್ತಿದ್ದಾನಲ್ಲ, ಈ ತರ ಮಾತುಗಳಿಗಂತೂ ಅಲ್ವೇ ಅಲ್ಲ. ಹೋಪ್ ನೀವು ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು. ಅಂಡ್ 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 ಬ್ಯಾಂಗ್ಳೂರಲ್ಲಿ ಮಿರ್ಚಿ ಇಟ್ಕೊಂಡಿದ್ದಾರೆ ನಮ್ಮ ಡೇಟಾ ಸೆಂಟರ್ ಇಲ್ಲಿ ಆಗಿರೋದಕ್ಕೆ ಅಂತ. ಒಂದು ಸಲ ನಮ್ಮ ರಾಯಚೂರ್ನ ಮಿರ್ಚಿ ತಿಂದ್ಬಿಟ್ರೆ ತಿಕ್ಕ ಉರಿದೋಗುತ್ತೆ. ಸಾರಿ ಟು ಸೇ ದಿಸ್, ಉರಿದೋಗುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅಂಡ್ ನಮ್ಮ ಸೋಕಾಲ್ಡ್ ಕೆಲವು ಪೊಲಿಟಿಕಲ್ ಲೀಡರ್ಸ್, ಯಂಗ್ ಲೀಡರ್ಸ್, ಅವರು ಯಾರು ಅಂತ ನಿಮ್ಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ಬಿಫೋರ್ ಬ್ಲೇಮಿಂಗ್ ಅವರ್ ಪೊಲಿಟಿಷಿಯನ್ಸ್, ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್. ಡಾಕ್ಟರ್ ನಿಖಿಲ್ ಅವರೇ, ಅರ್ಥ ಆಯ್ತಾ? ಫಸ್ಟ್ ಡೇಟಾ ಸೆಂಟರ್ನ ಏನಕ್ಕೆ ಅಲ್ಲಿ ಮೂವ್ ಮಾಡಿದ್ದಾರೆ ಫಸ್ಟ್ ಅದು ತಿಳ್ಕೊಳ್ಳಿ. ಅದಾದ್ಮೇಲೆ ಈ ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಬ್ಲೇಮ್ ಮಾಡಿ, ತಪ್ಪಿಲ್ಲ. ಅಂಡ್ ಮೋರ್ ಓವರ್ ನಮ್ಮ ಬ್ಯಾಂಗ್ಳೂರ್ ಮೇಲೆ ಬರ್ತಿದ್ದಾರೆ, ಇಲ್ಲಾಂದ್ರೆ ನಮ್ಮ ಕಲ್ಚರ್ನ ಅಂತಿದ್ದಾರೆ, ಇಲ್ಲ ನಮ್ಮ ಕರ್ನಾಟಕನ ಅಂತಿದ್ದಾರೆ ಅಂತ ಹೇಳಿದಾಗ, ಅಪಾರ್ಟ್ ಫ್ರಮ್ ದಿ ಪಾಲಿಟಿಕ್ಸ್ ಯು ಶುಡ್ ಥಿಂಕ್ ಲೈಕ್ ಎ ಕನ್ನಡಿಗ ಫಸ್ಟ್. ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅಂಡ್ ಈ ಲೋಕೇಶ್ ಅಂಡ್ ಅವರ IT ಮಿನಿಸ್ಟರ್ಗೂ ಸ್ಟ್ರಾಂಗ್. ಓಕೆ, ಹೋಪ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಬಿಹೇವ್ ಮಾಡಿ ಅಂತ ಹೇಳಿದ್ರೆ ನಮ್ಮ ವಿಡಿಯೋ ಮುಗಿಸೋಣ. ಸಬ್ಸ್ಕ್ರೈಬ್ ಮಾಡಿ, ಸಿಗೋಣ ಮುಂದೆ ನೋಡಿದ್ರಿ. ಟಿಲ್ ದೆನ್ ಬಾಯ್.